ಪ್ರಾಥಮಿಕ ಆರೋಗ್ಯ ಕೇಂದ್ರ ಇವತ್ತೇನಾಗಿದೆ ಅಂದರೆ ಟೈಮು ಈಗ ಒಂದು 12-11 ಕಾಲ್ ಆಗಿದೆ. ಆದರೂ ಡಾಕ್ಟ್ರುಗಳಿಲ್ಲ. ಇವತ್ತು ಗರ್ಭಿಣಿ ಹೆಂಗಸರಿಗೆ ನೋಡಬೇಕು, ಬಟ್ ಡಾಕ್ಟ್ರುಗಳಿಲ್ಲ. ಇಂಡಿನಾಥ, ಪಡ್ಸಲ್ನಾಥ, ತೇಕಣೆ, ಮೆದಗಣೆ ಈ ಥರ ಗ್ರಾಮಗಳಿಂದೆಲ್ಲ ಬರ್ತಾರೆ ಜನಗಳು. ಬಟ್ ಆದರೆ ನೋಡೋರು ಯಾರೂ ಇಲ್ಲ. ಡಾಕ್ಟ್ರನ್ನ ಅವಾಗ್ಲಿಂದ ಹುಡುಕ್ತಾ ಇದ್ದೀವಿ, ಡಾಕ್ಟ್ರು ಸಿಗ್ತಿಲ್ಲ ನಮಗೆ. ಮತ್ತು ಇನ್ನೊಂದು ಏನು ಸಮಸ್ಯೆ ಆಗಿದೆ ಅಂದರೆ ಎಮರ್ಜೆನ್ಸಿ ಆದಾಗ ಏನು ಮಾಡೋದು? ಅವಾಗ ಎಮರ್ಜೆನ್ಸಿ ಆದಾಗ ಯಾರೂ ಬರಲ್ಲ. ಈಗ ಯಾರೋ ಒಬ್ರು ಸಾಯ್ತಿದ್ದಾರೆ ಅಂದರೆ ಏನು ಮಾಡೋಕ್ಕಾಗುತ್ತೆ? ಡಾಕ್ಟ್ರ್ ಇಲ್ಲದೆ ಎಲ್ಲಿ ಕರ್ಕೋಗುತ್ತೆ? ಹೋದ್ರೆ ಇಲ್ಲಿಂದ 60 ಕಿಲೋಮೀಟ್ರ್ ಮೇಟ್ರಿಗೆ ಹೋಗಬೇಕು, ಇಲ್ಲಾಂದರೆ ಈ ಕಡೆ ಕೊಳ್ಳೇಗಾಲ ಅನ್ನೂರ್ಗೆ ಹೋಗಬೇಕು. ಅದು ದೊಡ್ಡ ಹಾಸ್ಪಿಟ್ಲ್ ಅಂದರೆ ಮೈಸೂರಿಗೆ ಹೋಗಬೇಕು, ಇಲ್ಲಾಂದರೆ ಈ ಕಡೆ ದೊಡ್ಡ ಹಾಸ್ಪಿಟ್ಲ್ ಅಂದರೆ ಸೇಲಂಗೆ ಹೋಗಬೇಕು. ಈ ಥರ ಇರೋ ಪರಿಸ್ಥಿತಿಲಿ ಇಲ್ಲಿರೋ ಜನ ಏನು ಮಾಡ್ತಾರೆ? ಇದು ತುಂಬ ಸಲ ಸ್ಟ್ರೈಕ್ ಮಾಡಾಯಿತು, ಎಲ್ಲ ಥರನೂ ಮಾತಾಡಾಯಿತು. ಕೇಳಿದ್ರೆ ಒಂದು ಏನು ಹೇಳ್ತಾರೆ, ಮೇಲ್ದರ್ಜೆ ಹಾಸ್ಪಿಟ್ಲ್ ಮಾಡ್ತಾ ಇದೀವಿ ಅಂತ. ಅದು ಕನ್ಸ್ಟ್ರಕ್ಷನ್ ಮಾಡ್ತಾನೆ ಇದ್ದಾರೆ, ರೆಡಿ ಆಗ್ತಾನೆ ಇದೆ. ಬಟ್ ಆದರೆ ನಮಗೆ ಯಾವುದೇ ಥರದ ಮೂಲಭೂತ ಸೌಕರ್ಯ ಇಲ್ಲ. ಆಮೇಲೆ ಇದು ಬಂದು ಒಳ್ಳೆ ಮಹೇಶ್ವರ ಬೆಟ್ಟ ಬಂದು ಟಾಪಲ್ಲಿರೋ ದೇವಸ್ಥಾನ ಸರಿನಾ. ಈ ದೇವಸ್ಥಾನದಲ್ಲಿ ಬಂದು ಲಕ್ಷಾಂತರ ಜನ ಭಕ್ತಾದಿಗಳು ಬರ್ತಾ ಇರ್ತಾರೆ. ಯಾವುದೇ ಒಂದು ಸೌಲಭ್ಯ ಇಲ್ಲ, ಒಂದು ಆ್ಯಂಬುಲೆನ್ಸ್ ವ್ಯವಸ್ಥೆ ಇಲ್ಲ. ಪ್ರೈವೇಟ್ ಆ್ಯಂಬುಲೆನ್ಸ್ ಇದೆ, ಪ್ರೈವೇಟ್ ಅವರು ಸೇವೆ ಮಾಡ್ತಾರೆ, ಅದಕ್ಕೆ ದುಡ್ಡು ಕೊಡಬೇಕು. ದುಡ್ಡು ಇರೋರು ದುಡ್ಡು ಕೊಡ್ತಾರೆ, ಇಲ್ಲದೆ ಹೋದವ್ರು ಏನು ಮಾಡ್ತಾರೆ? ದುಡ್ಡು ಇಲ್ಲದೆ ಹೋದವರು ಈಗ ಗೌರ್ಮೆಂಟಿಂದ ಆ್ಯಂಬುಲೆನ್ಸ್ ಕೇಳಿದ್ರೆ ಆ್ಯಂಬುಲೆನ್ಸ್ ವ್ಯವಸ್ಥೆ ಇಲ್ಲ ಅಂತಾರೆ. ಕೇಳಿದ್ರೆ ಅನ್ನೂರಿಂದ ಬರಬೇಕು ಅಂತಾರೆ, ರಾಮಪುರದಿಂದ ಬರಬೇಕು ಅಂತಾರೆ, ಕೌದಳ್ಳಿಯಿಂದ ಬರಬೇಕು. ಬರೋ ತನಕ ಒಂದು ಜೀವ ಹೋಗ್ಬಿಟ್ರೆ ಯಾರು ಹೊಣೆ ಹಾಕ್ತಾರೆ ಇದಕ್ಕೆ? ಸರ್ಕಾರದವ್ರು ಹೊಣೆ ಹಾಕ್ತಾರಾ? ಇದನ್ನೆಲ್ಲ ದಯವಿಟ್ಟು ಹೇಳ್ತಾ ಇದ್ದೀನಿ. ಇಲ್ಲಿರೋ ಸುತ್ತಮುತ್ತ ಹಳ್ಳಿ ಅಷ್ಟು ಜನಕ್ಕೂ ಎಲ್ಲ ಥರನೂ ಸ್ಪೆಷಲಿಟೀಸ್ ಒದಗಿಸ್ಕೊಡ್ಬೇಕು ಅನ್ನೋದೇ ನಮ್ಮ ಒಂದು ಇದು ಕೇಳ್ತಾ ಇದ್ದೀವಿ. ದಯವಿಟ್ಟು ಇದನ್ನು ನೀವು ಮಾಡಿಕೊಡ್ಬೇಕು ಅಂತ ನಾವು ಕೇಳ್ತಾ ಇದ್ದೀವಿ ಸರ್. ನೀವು ಮುಂದಕ್ಕೆ ಡಾಕ್ಟ್ರ್ ನೋಡಿ, ಡಾಕ್ಟ್ರ್ ಏನು ಹೇಳ್ತಿದ್ದಾರೆ ಅಂದರೆ ನನಗೆ ಮನೆ ಇಲ್ಲ, ನನಗೆ ಊಟಕ್ಕೆ ವ್ಯವಸ್ಥೆ ಇಲ್ಲ. ಈಗ ಅವ್ರ ಸಮಸ್ಯೆ ಅವ್ರು ಹೇಳಿದ್ರೆ, ಈಗ ಪೇಷಂಟ್ಗಳ ಸಮಸ್ಯೆ ಯಾರು ಹೇಳ್ತಾರೆ? ಅವ್ರ ಸಮಸ್ಯೆನ ಯಾರು ಹೇಳ್ತಾರೆ? ಅವ್ರೀಗ ದೂರದಿಂದ ಹಳ್ಳಿಗಳಿಂದ ನಡ್ಕೊ ಬರ್ತಾರೆ. ಬಸ್ ವ್ಯವಸ್ಥೆ ಇದೆಯಾ ಹಳ್ಳಿಯಿಂದ ಬರೋದಕ್ಕೆ? ನಡ್ಕೊ ಬರಬೇಕು, ಹುಷಾರಿಲ್ಲ ಅಂದರೆ ಡೋಳಿ ಕಟ್ಕೊ ಬರಬೇಕು. ಎಷ್ಟು ಸಮಸ್ಯೆಗಳಿದೆ. ಇದನ್ನೆಲ್ಲ ಯಾರು ಮಾಡ್ತಾರೆ? ಸರ್ಕಾರದವ್ರು ಏನು ಮಾಡ್ತಿದ್ದಾರೆ? ಇಲ್ಲಿರೋರು ಏನು ಮಾಡ್ತಿದ್ದಾರೆ? ಇಲ್ಲಿರೋ ರಾಜಕಾರಣಿಗಳು ಏನು ಮಾಡ್ತಿದ್ದಾರೆ? ಎಲ್ಲ ಬರ್ತಾರೆ, ಎಲೆಕ್ಷನ್ ಟೈಮ್ ಬರ್ತಾರೆ, ಹೋಗ್ತಾರೆ, ನೋಡ್ತಾರೆ, ಇಷ್ಟೇ. ಇದು ಬಿಟ್ಟರೆ ಇನ್ನೇನು ಮಾಡಲ್ಲ ಸರ್. ಇದಕ್ಕೆ ತುಂಬ ಸಲ ನಾವುಗಳೆಲ್ಲರೂ ಸ್ಟ್ರೈಕ್ ಮಾಡಾಯ್ತು, ಎಲ್ಲ ಥರ ಪ್ರತಿಯೊಂದು ಎಲ್ಲನೂ ಮಾಡಾಯಿತು. ಬಟ್ ಆದರೆ ಯಾವುದೇ ಥರದ ಮೂಲಭೂತ ಸೌಕರ್ಯಗಳು ಇಲ್ಲ ಸರ್ ಇಲ್ಲಿ ಮಹೇಶ್ವರ ಬೆಟ್ಟದಲ್ಲಿ. ಲಕ್ಷಾಂತರ ಜನ ಬಂದು ಹೋಗೋಂಥ ಪ್ರದೇಶ ಇದು ಮಹದೇಶ್ವರ ಬೆಟ್ಟ. ಇಲ್ಲ ಏನೂ ಇಲ್ಲ ಅಂದಮೇಲೆ ಜನಗಳಿಗೆ ಬರೋರಿಗೆ ಏನು ವ್ಯವಸ್ಥೆ ಇದೆ? ಇದನ್ನು ದಯವಿಟ್ಟು ನಿಮ್ಮ ಕಡೆಯಿಂದ ಎಲ್ಲರಿಗೂ ಒಳ್ಳೆಯದಾಗೋ ರೀತಿಯಲ್ಲಿ ಇದನ್ನು ಮೇಲ್ಮಟ್ಟಕ್ಕೆ ತಿಳಿಸಿ ಸರ್ಕಾರದಲ್ಲಿ ನಮಗೆ ಒಳ್ಳೆ ಹಾಸ್ಪಿಟ್ಲು, ಒಳ್ಳೆ ಡಾಕ್ಟ್ರು, ಒಳ್ಳೆ ಮೆಡಿಕಲ್ಲು ಮಾಡಿಕೊಡ್ಬೇಕಾಗಿ ಇದ್ರ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಪ್ರಾಥಮಿಕ ಆರೋಗ್ಯ ಕೇಂದ್ರ ಇವತ್ತೇನಾಗಿದೆ ಅಂದರೆ ಟೈಮು ಈಗ ಒಂದು 12-11 ಕಾಲ್ ಆಗಿದೆ. ಆದರೂ ಡಾಕ್ಟ್ರುಗಳಿಲ್ಲ. ಇವತ್ತು ಗರ್ಭಿಣಿ ಹೆಂಗಸರಿಗೆ ನೋಡಬೇಕು, ಬಟ್ ಡಾಕ್ಟ್ರುಗಳಿಲ್ಲ. ಇಂಡಿನಾಥ, ಪಡ್ಸಲ್ನಾಥ, ತೇಕಣೆ, ಮೆದಗಣೆ ಈ ಥರ ಗ್ರಾಮಗಳಿಂದೆಲ್ಲ ಬರ್ತಾರೆ ಜನಗಳು. ಬಟ್ ಆದರೆ ನೋಡೋರು ಯಾರೂ ಇಲ್ಲ. ಡಾಕ್ಟ್ರನ್ನ ಅವಾಗ್ಲಿಂದ ಹುಡುಕ್ತಾ ಇದ್ದೀವಿ, ಡಾಕ್ಟ್ರು ಸಿಗ್ತಿಲ್ಲ ನಮಗೆ. ಮತ್ತು ಇನ್ನೊಂದು ಏನು ಸಮಸ್ಯೆ ಆಗಿದೆ ಅಂದರೆ ಎಮರ್ಜೆನ್ಸಿ ಆದಾಗ ಏನು ಮಾಡೋದು? ಅವಾಗ ಎಮರ್ಜೆನ್ಸಿ ಆದಾಗ ಯಾರೂ ಬರಲ್ಲ. ಈಗ ಯಾರೋ ಒಬ್ರು ಸಾಯ್ತಿದ್ದಾರೆ ಅಂದರೆ ಏನು ಮಾಡೋಕ್ಕಾಗುತ್ತೆ? ಡಾಕ್ಟ್ರ್ ಇಲ್ಲದೆ ಎಲ್ಲಿ ಕರ್ಕೋಗುತ್ತೆ? ಹೋದ್ರೆ ಇಲ್ಲಿಂದ 60 ಕಿಲೋಮೀಟ್ರ್ ಮೇಟ್ರಿಗೆ ಹೋಗಬೇಕು, ಇಲ್ಲಾಂದರೆ ಈ ಕಡೆ ಕೊಳ್ಳೇಗಾಲ ಅನ್ನೂರ್ಗೆ ಹೋಗಬೇಕು. ಅದು ದೊಡ್ಡ ಹಾಸ್ಪಿಟ್ಲ್ ಅಂದರೆ ಮೈಸೂರಿಗೆ ಹೋಗಬೇಕು, ಇಲ್ಲಾಂದರೆ ಈ ಕಡೆ ದೊಡ್ಡ ಹಾಸ್ಪಿಟ್ಲ್ ಅಂದರೆ ಸೇಲಂಗೆ ಹೋಗಬೇಕು. ಈ ಥರ ಇರೋ ಪರಿಸ್ಥಿತಿಲಿ ಇಲ್ಲಿರೋ ಜನ ಏನು ಮಾಡ್ತಾರೆ? ಇದು ತುಂಬ ಸಲ ಸ್ಟ್ರೈಕ್ ಮಾಡಾಯಿತು, ಎಲ್ಲ ಥರನೂ ಮಾತಾಡಾಯಿತು. ಕೇಳಿದ್ರೆ ಒಂದು ಏನು ಹೇಳ್ತಾರೆ, ಮೇಲ್ದರ್ಜೆ ಹಾಸ್ಪಿಟ್ಲ್ ಮಾಡ್ತಾ ಇದೀವಿ ಅಂತ. ಅದು ಕನ್ಸ್ಟ್ರಕ್ಷನ್ ಮಾಡ್ತಾನೆ ಇದ್ದಾರೆ, ರೆಡಿ ಆಗ್ತಾನೆ ಇದೆ. ಬಟ್ ಆದರೆ ನಮಗೆ ಯಾವುದೇ ಥರದ ಮೂಲಭೂತ ಸೌಕರ್ಯ ಇಲ್ಲ.